ಸಬ್ಸ್ಕ್ರೈಬ್ ಮಾಡಿ ಕಾರ್ ಕನ್ನಡಿಗ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಹಾಯ್ ಗಾಯ್ಸ್, ಇದನ್ನೇ ನೋಡ್ತಾ ಇದ್ರೆ ಟೆಸ್ಲಾ ಮಾಡೆಲ್ 3. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟೆಸ್ಲಾನವರ ಫ್ರಾಂಚೈಸಿ ಇಂಡಿಯಾದಲ್ಲಿ ಓಪನ್ ಆಗಿದೆ. ಬ್ಯಾಂಗ್ಳೂರ್, ಡೆಲ್ಲಿ ಮತ್ತು ಮುಂಬೈಯಲ್ಲಿ ಇವರ ಬ್ರಾಂಚ್ ಕೂಡ ಇದೆ. ಹಾಗೆ ಟೆಸ್ಲಾನವರ ಚೀಪೆಸ್ಟ್ ಕಾರ್ ಅಂತಲೇ ಹೇಳ್ತಾರೆ ಇದಕ್ಕೆ, ಟೆಸ್ಲಾ ಮಾಡೆಲ್ 3. ಇದೇ ಕಾರ್ ಇಂಡಿಯಾದಲ್ಲಿ ಬರಲಿಕ್ಕಿದೆ ಈಗ ಜೂನ್ನಲ್ಲಿ. ಟೆಸ್ಲಾ ಕಂಪ್ನಿಯ 4 ಮಾಡೆಲ್ನ ಕಾರ್ ಬರುತ್ತೆ. ಟೆಸ್ಲಾ ಮಾಡೆಲ್ ವೈ, ಮಾಡೆಲ್ ಎಕ್ಸ್, ಮಾಡೆಲ್ ಎಸ್, ಹಾಗೆ ಟೆಸ್ಲಾ ಮಾಡೆಲ್ 3 ಕೂಡ ಒಂದು ಅಫೋರ್ಡೆಬಲ್ ಆಪ್ಷನ್ ಟೆಸ್ಲಾನವರಿಂದ. ವರ್ಲ್ಡಿನ ಸೇಫೆಸ್ಟ್ ಕಾರ್ ಕೂಡ ಹೌದು ಟೆಸ್ಲಾ ಮಾಡೆಲ್ 3. ಹಾಗೆ ಟೆಸ್ಲಾದ ಪ್ರತಿಯೊಂದು ಕಾರ್ಸ್ ಕೂಡ, ಯಾಕಂದರೆ ರಿಜಿಡ್ ಬಾಡಿ ಸ್ಟ್ರಕ್ಚರಿಂದ ಫ್ರೇಮ್ ಇದು ಮಾಡಲಾಗಿರುತ್ತೆ. ಇಂಪ್ಯಾಕ್ಟ್ ಪ್ರೊಟೆಕ್ಷನ್ ಸ್ಟ್ರಕ್ಚರ್ ಕೂಡ ಆಗಿದೆ ಇದು ಟೆಸ್ಲಾ ಮಾಡೆಲ್ 3, ಎಕ್ಸ್, ವೈ ಮತ್ತು ಎಸ್ ಕೂಡ. ವರ್ಲ್ಡಿನ ಮೋಸ್ಟ್ ಅಡ್ವಾನ್ಸ್ಡ್ ಕಾರ್ ಅಂತಲೇ ಹೆಸರಾಗಿದೆ ಟೆಸ್ಲಾ ಮಾಡೆಲ್ 3 ಮತ್ತು ಪ್ರತಿಯೊಂದು ಟೆಸ್ಲಾನ ಮಾಡೆಲ್ಗಳಿಗಾಗಿ, ಯಾಕಂದರೆ ಇದೊಂದು ಎಲೆಕ್ಟ್ರಿಕ್ ಕಾರ್. ಹಾಗೆ ಇದು ಸೇಫ್ಟಿಯಲ್ಲಿ 360 ಡಿಗ್ರಿ ವಿಸಿಬಿಲಿಟಿ ಇದೆ. 160 ಮೀಟರ್ ಮುಂದಿನ ನಿಮಗೆ ರಡಾರ್ ಗೈಡೆಡ್ ಕ್ರೂಸ್ ಕಂಟ್ರೋಲ್ ಇದೆ. ಜೊತೆಗೆ 12 ಅಲ್ಟ್ರಾಸೋನಿಕ್ ಸೆನ್ಸರ್, ಆಪ್ಸ್ ಅಲ್ಲಿ ಸಮೌಂಟ್ ಸಿಸ್ಟಮ್, ಆಟೋ ಪಾರ್ಕ್, ಆಟೋಮೇಟೆಡ್ ಲೇನ್ ಚೇಂಜ್, ಹಾಗೆ ಆಟೋಮೇಟೆಡ್ ಎಮರ್ಜೆನ್ಸಿ ಬ್ರೇಕಿಂಗ್ ಕೂಡ ಇದರಲ್ಲಿ ಒಂದು ಫೀಚರ್ ಅಂತಲೇ ಹೇಳ್ಬೋದು. ಬನ್ನಿ ಈಗ ನೋಡೋಣ ಕಾರಲ್ಲಿ ಏನೇನಿದೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ಟೆಸ್ಲಾನವರ ಲೋಗೋ, ಟಿ ಶೇಪ್ನಲ್ಲಿ ಇರೋ ಲೋಗೋ ಇದು. ಹಾಗೆ ಈ ಸೈಡ್ನಲ್ಲಿ ಪ್ಯೂರ್ ವಿಷನ್ LED ಹೆಡ್ ಲ್ಯಾಂಪ್ಸ್ ಇದೆ. ಹಾಗೆ ಈ ಸೈಡ್ನಲ್ಲಿ ಅಲ್ಟ್ರಾಸೋನಿಕ್ ಸೆನ್ಸರ್ಸ್, ಫ್ರಂಟಲ್ಲಿ 4, ಸೈಡ್ಸ್ 2, ಹಾಗೆ ಹಿಂದೆ ಕೂಡ 4 ಸೆನ್ಸರ್ ಇದೆ. ಕಲರ್ ವೈಸ್ ಕಾರಲ್ಲಿ ಇದು ಗ್ರೇ ನೋಡ್ತಾ ಇದ್ದೀರಾ, ರೆಡ್, ಬ್ಲ್ಯಾಕ್, ವೈಟ್, ಬ್ಲೂ ಕೂಡ ಇನ್ನೂ ಆಪ್ಷನ್ ಇದೆ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ 18 ಇಂಚಸ್ನ ಅಲಾ ವೀಲ್, ಮ್ಯಾಗ್ನೆಟಿಕ್ ಡ್ಯಾಂಪರ್ ಕಂಟ್ರೋಲ್ ಸಸ್ಪೆನ್ಷನ್ ಬರುತ್ತೆ. ಆಟೋ ಪೈಲಟ್ ಮತ್ತು ಆಟೋ ಸೆನ್ಸಿಂಗ್ ಟೆಕ್ನಾಲಜಿಗೆ ಇದು ಹೆಲ್ಪ್ ಮಾಡೋ ಫೀಚರ್. ಇಲ್ಲಿ ಅಲ್ಟ್ರಾಸಾನಿಕ್ ಸೆನ್ಸರ್, ಇಲ್ಲಿ ಕೂಡ ಸೈಡ್ ORVM, ಆಟೋ ಹೀಟಿಂಗ್ ಮತ್ತು ಆಟೋ ಟಿಲ್ಟಿಂಗ್ ORVM ಇದು. ರೇಂಜ್ ಸೆನ್ಸಿಂಗ್ ವೈಪರ್ಸ್ ಇದೆ. ಹಾಗೆ ಇಲ್ಲಿ ಮೇಲೆ ಸೆನ್ಸರ್ ಇದೆ, ಪೆಡಸ್ಟ್ರಿಯನ್, ಅನಿಮಲ್ ಮತ್ತು ಕಾರಿನ ಸೆನ್ಸಿಂಗ್ ಮಾಡಿ ನಿಮಗೆ ಆಟೋ ಬ್ರೇಕಿಂಗ್ ಕೂಡ ಫೀಚರ್ ಇದೆ ಟೆಸ್ಲಾ ಮಾಡೆಲ್ 3ನಲ್ಲಿ. ಹಾಗೆ ಈ ಸೈಡ್ನಲ್ಲಿ ಕ್ಯಾಮ್ರಾ ಇದೆ, ಸೈಡ್ ವ್ಯೂ ಕ್ಯಾಮ್ರಾ, ಜೊತೆಗೆ ಅಲ್ಟ್ರಾಸಾನಿಕ್ ಸೆನ್ಸರ್ ಕೂಡ ಇದರಲ್ಲಿ ಬಿಲ್ಟ್ ಇನ್ ಕೀ ಡಿಟೆಕ್ಷನಿಗೆ. ಇದು ಸೈಡ್ ಪ್ರೊಫೈಲ್. ಟೆಸ್ಲಾ ಮಾಡೆಲ್ 3ನಲ್ಲಿ ನಿಮಗೆ 3 ಮಾಡೆಲ್ ಸಿಗುತ್ತೆ, ಸ್ಟ್ಯಾಂಡರ್ಡ್ ರೇಂಜ್, ಲಾಂಗ್ ರೇಂಜ್ ಮತ್ತು ಪರ್ಫಾರ್ಮೆನ್ಸ್ ಎಡಿಷನ್. ಅದು ಸ್ಪೋರ್ಟಿ ವೆಹಿಕಲ್. ಇದು ನೋಡ್ತಾ ಇರೋ ಲಾಂಗ್ ರೇಂಜ್. ಹಾಗೆ ಇಲ್ಲಿ ಬ್ಯಾಕ್ನಲ್ಲಿ ಕೂಡ ಟೆಸ್ಲಾ ಲೋಗೋ, ಡ್ಯುಯಲ್ ಮೋಟರ್ ಎಂಜಿನ್ ಇದೆ ಇದರಲ್ಲಿ, ಎಲೆಕ್ಟ್ರಿಕ್ ಎಂಜಿನ್, ಟೈಲ್ ಲ್ಯಾಂಪ್, ಸ್ಲೀಕ್ ರೂಫ್ ಲೈನ್ ಇದು. ಬನ್ನಿ ಈಗ ಬೂಟ್ ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡ್ತಾ ಇರೋ ಟೆಸ್ಲಾ ಅವರ 425 ಲೀಟರ್ನ ಬೂಟ್ ಸ್ಪೇಸ್, 425 ಲೀಟರ್. ಟೆಸ್ಲಾನವರ ಟೂಲ್ ಕಿಟ್ ಹಾಗೆ ಫಸ್ಟ್ ಏಡ್ ಕಿಟ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. LED ಲ್ಯಾಂಪ್ ಕೂಡ ಇದೆ ನೈಟ್ ವಿಸಿಬಿಲಿಟಿಗೆ. ಕೆಳಗೆ ಇಲ್ಲಿ ಚಾರ್ಜಿಂಗ್ ಹುಕ್ ಮತ್ತು ನಾಟ್ ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲಿ ಟೇಲ್ ಗೇಟ್. ಹಾಗೆ ಇದು ಸೈಡ್ ಪ್ರೊಫೈಲ್. ಇಲ್ಲಿ ಕೂಡ ಕ್ಯಾಮ್ರಾ. ಟೋಟಲ್ ಆಗಿ 4.6 ಮೀಟರ್ ಲೆಂತ್ ಇದೆ, 1.4 ಮೀಟರ್ ಹೈಟ್, ಜೊತೆಗೆ 1850 ಕಿಲೋಗ್ರಾಮ್ಸ್ ಕರ್ವ್ ವೇಟ್. ಹಾಗೆ ಇಲ್ಲಿ ಡೋರ್ ಅನ್ಲಾಕ್ನ ಬಟನ್ ಮತ್ತು ಪವರ್ ವಿಂಡೋ ಕಂಟ್ರೋಲ್. ಇದು ನೋಡ್ತಾ ಇರೋ ರಿಯಲ್ ಸೀಟ್ಸ್ನ ಆಂಬಿಯನ್ಸ್, ಪ್ರೀಮಿಯಂ ಕ್ವಾಲಿಟಿಯ ಲೆದರ್ ಫಿನಿಶಲ್ಲಿ ಬರುತ್ತೆ ಪ್ರತಿಯೊಂದು ಟೆಸ್ಲಾ ಮಾಡೆಲ್ ರೇಂಜ್. ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇದೆ. ಹಾಗೆ ಇಲ್ಲಿ 2 AC ವೆಂಟ್, ಜೊತೆಗೆ USB Type-C ಚಾರ್ಜಿಂಗ್ ಸ್ಲಾಟ್. ವೈಟ್ ಫಿನಿಶಲ್ಲಿ ಲೆದರ್ ಸೀಟ್ಸ್, ಮಧ್ಯ ಆರ್ಮ್ ರೆಸ್ಟ್ ಕೂಡ, ಜೊತೆಗೆ ಅದರಲ್ಲಿ 2 ಕಪ್ ಹೋಲ್ಡರ್. ಮೇಲೆ ಆಲ್ ಬಾಡಿ ಪ್ಯಾನೋರಮಿಕ್ ಸನ್ ರೂಫ್, ಗ್ಲಾಸ್ ರೂಫ್ ಇದು. ಕಂಪ್ಲೀಟ್ ರೂಫ್ ಇದು ಸ್ಟ್ರಕ್ಚರ್ ಫ್ರೇಮ್ ಆಗಿದೆ. ಮತ್ತು ಇಲ್ಲಿ ಕೂಡ 2 ರೀಡಿಂಗ್ ಲ್ಯಾಂಪ್, 2 ಚಾರ್ಜಿಂಗ್ ಸಾಕೆಟ್ ಕೂಡ. ಹಾಗೆ ಇದು ನೋಡ್ತಾ ಇರೋ ಟೆಸ್ಲಾ ಮಾಡೆಲ್ 3ಯ ಡ್ಯಾಶ್ಬೋರ್ಡ್ನ ಲುಕ್. ತುಂಬ ಮಿನಿಮಲ್ ಡಿಸೈನ್, ಎಲ್ಲ ಸ್ಕ್ರೀನಿಂದಲೇ ಕಂಟ್ರೋಲೇಬಲ್ ಕಾರ್ ಇದು. ಬನ್ನಿ ಇದನ್ನು ಕ್ಲೋಸ್ ಮಾಡಿ ಫ್ರಂಟ್ ಸೀಟಲ್ಲಿ ಹೋಗೋಣ. ಡ್ರೈವರ್ ವ್ಯೂ ಪಾಯಿಂಟ್ನಿಂದ ಹೀಗೆ ಓಪನ್ ಆಗುತ್ತೆ ಡೋರ್. ಇಲ್ಲಿ ಕೂಡ ಡ್ಯೂಯಲ್ ಟೋನ್ ಫಿನಿಶ್, ಫ್ರೇಮ್ಲೆಸ್ ವಿಂಡೋಸ್, ಜೊತೆಗೆ ಇಲ್ಲಿ ಡೋರ್ ಅನ್ಲಾಕ್ನ ಬಟನ್, ಪವರ್ ವಿಂಡೋ ಕಂಟ್ರೋಲ್, ಜೊತೆಗೆ ಡೋರ್ ಬೇನ್ ಸೆಕ್ಷನ್. ಮಾಡೆಲ್ 3ಯ ಸ್ಕಫ್ ಪ್ಲೇಟ್ ಇದೆ. ಇದು ಫ್ರಂಟ್ ಮತ್ತು ಕೋ ಪ್ಯಾಸೆಂಜರ್ನ ಸೀಟ್ಸ್. ಇಲ್ಲಿ ಸೀಟ್ ಅಡ್ಜಸ್ಟ್ಮೆಂಟ್ಸ್, ಟೋಟಲ್ ಆಗಿ 8 ಅಡ್ಜಸ್ಟಬಲ್ ಸೀಟ್ನ ಕಂಟ್ರೋಲ್ಸ್ ಜೊತೆಗೆ ಬರುತ್ತೆ ಟೆಸ್ಲಾ ಮಾಡೆಲ್ 3. ಇದು ಸ್ಟೇರಿಂಗ್ ವೀಲ್. ಬನ್ನಿ ಒಳಗೆ ಕೂತ್ಕೊಂಡು ನೋಡೋಣ ಏನೇನು ಫೀಚರ್ ಇದೆ ಅಂತ ಈ ಕಾರಲ್ಲಿ. ಇದು ಟೆಸ್ಲಾ ಮಾಡೆಲ್ 3ಯ ಸ್ಟೇರಿಂಗ್ ವೀಲ್, ಲೆದರ್ ಸ್ಟಿಚಿಂಗ್ ಅಪೋಲ್ಸ್ಟ್ರಿ. ಈ ಸೈಡ್ನಲ್ಲಿ ವಿಂಡೋ ವೈಸರ್ಸ್ ಮತ್ತು ಈ ಸೈಡ್ನಲ್ಲಿ ಗೇರ್ ಲಿವರ್. ಟೋಟಲ್ ಆಗಿ 7 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆಗೆ ಬರುತ್ತೆ ಟೆಸ್ಲಾ ಮಾಡೆಲ್ 3. ಇಲ್ಲಿ ಕ್ರೂಸ್ ಕಂಟ್ರೋಲ್ ಮತ್ತು ಇದು ಬ್ಲೂಟೂತ್ ಹಾಗೆ ವಾಲ್ಯೂಮ್ ರಾಕ್. ಈ ಒಂದು 15 ಇಂಚಸ್ನ ಸ್ಕ್ರೀನಿಂದನೇ ಪ್ರತಿಯೊಂದು ಕಂಟ್ರೋಲ್ ಆಗೋದು. ಇಲ್ಲಿ ಒಂದು ಸಣ್ಣ ಕಂಪಾರ್ಟ್ಮೆಂಟ್, 2 ಕಪ್ ಹೋಲ್ಡರ್,
ಮತ್ತು ಇಲ್ಲಿ ಒಂದು ದೊಡ್ಡದಾದ ಕಂಪಾರ್ಟ್ಮೆಂಟ್ ಇದೆ. ಈ ಸೈಡ್ನಲ್ಲಿ ಡ್ಯೂಯಲ್ ಚಾರ್ಜಿಂಗ್ ಸ್ಲಾಟ್, ವೈರ್ಲೆಸ್ ಚಾರ್ಜಿಂಗ್ ಮ್ಯಾಟ್ ಇದು. ಹಾಗೆ ಇದು 15 ಇಂಚಸ್ನ ಸ್ಕ್ರೀನ್. ಕಾರಿನ ಪ್ರತಿಯೊಂದು ಆಟೋಮೆಟಿಕ್ ಫೀಚರ್ ಇದರಲ್ಲೇ ಕಂಟ್ರೋಲ್ ಆಗೋದು. ಇದು ಕ್ವಿಕ್ ಕಂಟ್ರೋಲ್ಸ್ ಆಪ್ಷನ್. ಕ್ವಿಕ್ ಕಂಟ್ರೋಲ್ಸಲ್ಲಿ ಎಕ್ಸ್ಟೀರಿಯರ್ ಲೈಟ್ ಕಂಟ್ರೋಲ್ ಮಾಡ್ಬೋದು, ವಿಂಡೋ ಅಡ್ಜಸ್ಟ್ಮೆಂಟ್ಸ್ ಮತ್ತು ಸ್ಕ್ರೀನಿನ ಬ್ರೈಟ್ನೆಸ್ ಕೂಡ. ಇಲ್ಲಿ ನೋಡ್ಬೋದು ಡಿಸ್ಪ್ಲೇ ಬ್ರೈಟ್ನೆಸ್, ನಿಮ್ಮ ವೀವಿಂಗ್ ಆ್ಯಂಗಲ್ ಮತ್ತು ಅಟ್ಮಾಸ್ಫಿಯರ್ ಆಗಿ ನೀವು ಚೂಸ್ ಮಾಡ್ಬೋದು. ಮತ್ತು ಇಲ್ಲಿ ಲಾಕ್ಸ್ ಕಂಟ್ರೋಲ್ಸ್, ವಿಂಡೋ ಲಾಕ್, ವಾಕ್ ಅವೇ ಡೋರ್ ಲಾಕ್. ಹಾಗೆ ಏನು ಕಾರಲ್ಲಿ ಬರೋ ನೋಟಿಫಿಕೇಷನ್ನ ಸೆಟ್ಟಿಂಗ್ಸ್. ಇದು ಸ್ಕ್ರೀನ್ ಕ್ಲೀನ್ ಮೋಡ್. ಹೀಗೆ ಡಾರ್ಕ್ ಆಗುತ್ತೆ, ನೀವು ಸ್ಕ್ರೀನ್ ಕ್ಲೀನ್ ಮಾಡಿ ನೆಕ್ಸ್ಟ್ ನೀವು ಎಕ್ಸಿಟ್ ಹೋಗ್ಬೋದು ನಿಮ್ಮ ಮೇನ್ ಸ್ಕ್ರೀನಿಗೆ. ಹಾಗೆ ಇಲ್ಲಿ ಡಿಸ್ಪ್ಲೇ, ಡ್ರೈವಿಂಗ್ ಸೆಲೆಕ್ಷನ್ಸ್, ಆಕ್ಸಿಲರೇಷನ್, ಸ್ಟೇರಿಂಗ್ ಮೋಡ್ ಮತ್ತು ಸ್ಟಾಪಿಂಗ್ ಮೋಡ್ ಕೂಡ ಇದೆ. ಆಟೋ ಪೈಲಟ್, ನೀವು ಡ್ರೈವ್ ಮಾಡಬೇಕಂತ ಇಲ್ಲ, ಆಟೋಮೆಟಿಕ್ ನಿಮಗೆ ಟೆಸ್ಲಾ ಒಂದು ನೇವಿಗೇಷನ್ ಹಾಕಿದ್ರೆ ಸಾಕು, ಆಟೋಮೆಟಿಕ್ ನಿಮಗೆ ನಿಮ್ಮ ಡೆಸ್ಟಿನೇಷನಿಗೆ ರೀಚ್ ಆಗುತ್ತೆ ಕಾರ್. ಸರ್ವಿಸ್ ಆಪ್ಷನ್ ಇದೆ, ಸಾಫ್ಟ್ವೇರ್ ರಿಲೇಟೆಡ್ ಕೂಡ ಆಪ್ಷನ್ ಇದೆ. ಸರ್ವಿಸಲ್ಲಿ ವೀಲ್ ಕಾನ್ಫಿಗರೇಷನ್, ಕ್ಯಾಮ್ರಾ ಕ್ಯಾಲಿಬ್ರೇಷನ್, ಸ್ಟೇರಿಂಗ್ ಕ್ಯಾಲಿಬ್ರೇಷನ್ ಕೂಡ ಇದೆ. ಮಾಡೆಲ್ 3 ಲಾಂಗ್ ರೇಂಜ್ ಎಡಿಷನ್ ಡೀಟೇಲ್ಸ್ ನೀವು ಇಲ್ಲಿ ನೋಡ್ಬೋದು ಕಾರಿಂದು. ಸಾಫ್ಟ್ವೇರ್ ಅಪ್ಡೇಟ್ ನಿಮಗೆ ಆನ್ ದ ಏರ್ ಸಿಗುತ್ತೆ. ಮ್ಯೂಸಿಕ್, ಕ್ಯಾಮ್ರಾ, ಸೈಡ್ ಕ್ಯಾಮ್ರಾ, ಫ್ರಂಟ್ ಮತ್ತು ರಿಯರ್ ಕೂಡ ಇಲ್ಲೇ ನಿಮಗೆ ತೋರಿಸುತ್ತೆ. ಹಾಗೆ ಇಲ್ಲಿ ಎನರ್ಜಿ ಕನ್ಸಂಪ್ಷನ್ ಡೀಟೇಲ್ಸ್ ಕೂಡ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಆದ್ದರಿಂದ ನಿಮಗೆ ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗಿದೆ, ಪ್ಲಸ್ ರೇಂಜ್ ಕೂಡ. ಹಾಫ್ ವೇ ಚಾರ್ಜ್ ಇದೆ, 210 ಕಿಲೋಮೀಟರ್ಸ್ ಅಷ್ಟು ಹೋಗೋ ಒಂದು ಕೆಪಾಸಿಟಿ ಹೊಂದಿರುತ್ತೆ ಕಾರ್ ಅಂತ ನಿಮಗೆ ತೋರಿಸುತ್ತೆ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಓಪನ್ ಮಾಡೋಕ್ಕೆ ಇದೊಂದು ಬಟನ್. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಟೋಟಲ್ ಆಗಿ 80.5 ಕಿಲೋ ವ್ಯಾಟ್ನ ಲಿಥಿಯಂ ಅಯಾನ್ ಬ್ಯಾಟರಿ ಜೊತೆಗೆ ಬರುತ್ತೆ ಟೆಸ್ಲಾ ಮಾಡೆಲ್ 3. ಇಲ್ಲಿ AC ಕಂಟ್ರೋಲ್ಸ್, ಕ್ಲೈಮೇಟ್ ಕಂಟ್ರೋಲ್ಸ್, ಸೀಟ್ ಹೀಟಿಂಗ್ ಕಂಟ್ರೋಲ್ಸ್, ವಿಂಡೋ ವೈಪರ್ ಕಂಟ್ರೋಲ್ಸ್, ಕ್ಲೈಮೇಟ್ ಕಂಟ್ರೋಲ್ ಝೋನ್ ನೀವು ಇಲ್ಲಿ ನೋಡ್ಬೋದು. ಹಾಗೆ ಇದು ಕಾರಿನ ಫ್ರಂಕ್ ಅಂತ ಹೇಳ್ತಾರೆ, ಮುಂದಿನ ಎಂಜಿನ್ ಇಲ್ಲ ಇದಕ್ಕೆ. ಮತ್ತು ಟ್ರಂಕ್ ಓಪನ್ ಮಾಡಲಿಕ್ಕೆ ಬಟನ್. ಗ್ಲೌ ಬಾಕ್ಸ್ನ ಯಾವುದೇ ಬಟನ್ ಇಲ್ಲ. ಇದು ಕೂಡ ಡಿಸ್ಪ್ಲೇಯಿಂದನೇ ಒಂದು ಟಚ್ಚಿಂದನೇ ಓಪನ್ ಆಗುತ್ತೆ. ಹೀಗೆ ಗ್ಲೌ ಬಾಕ್ಸ್ನ ಸೈಜ್ ಕೂಡ ತುಂಬ ದೊಡ್ಡ ಇದೆ. ಹಾಗೆ ಇದಾಯಿತು 15 ಇಂಚಸ್ ಸ್ಕ್ರೀನಲ್ಲಿ ಏನು ನೀವು ಆಪ್ರೇಟ್ ಮಾಡ್ಬೋದು ಅಂತ. ಮೇಲೆ ಇಲ್ಲಿ ರಿಯರ್ ವ್ಯೂ ಮಿರರ್ ಇದೆ, ಮತ್ತು ಇಲ್ಲಿ ಹಜಾರ್ಡ್ ಲೈಟ್ ಮಧ್ಯ, ಸ್ಪೀಕರ್ ಕೂಡ ಇದರಲ್ಲೇ ಇದೆ, ರೀಡಿಂಗ್ ಲ್ಯಾಂಪ್. ಟೋಟಲ್ ಆಗಿ 15 ಸ್ಪೀಕರ್ ಬರುತ್ತೆ. ಪ್ರೆಸ್ಟೀನ್ ಸೌಂಡ್ ಪ್ರೀಮಿಯಂ ಕ್ವಾಲಿಟಿಯ ಸ್ಪೀಕರ್ ಇದು. ಇದು ಮ್ಯಾಗ್ನೆಟಿಕ್ ವ್ಯಾನಿಟಿ ಮಿರರ್. ವ್ಯಾನಿಟಿ ಮಿರರ್ ಓಪನ್ ಆಗೋ ಇದು ಕೂಡ ನೋಡಿ, ಲ್ಯಾಂಪ್ ಕೂಡ ಇದೆ. ಇಲ್ಲಿ ಕೂಡ ಲೈಟ್ ಜೊತೆಗೆ ವ್ಯಾನಿಟಿ ಮಿರರ್. ಹಾಗಿದಾಯಿತು ಫ್ರಂಟ್ ಝೋನ್, ಡ್ಯಾಶ್ಬೋರ್ಡ್ನ ಲುಕ್ ಮತ್ತು ಏನೆಲ್ಲ ಫೀಚರ್ ಇದೆ ಅಂತ. ಫ್ರಂಟಿನ ಫ್ರಂಕ್ ಓಪನ್ ಮಾಡಿ ನೋಡೋಣ. ಹಾಗೆ ಇದಾಯಿತು ಟೆಸ್ಲಾ ಮಾಡೆಲ್ 3ನ ಡ್ಯಾಶ್ಬೋರ್ಡ್ ಲುಕ್. ಇದು ಡೋರ್ ಅನ್ಲಾಕ್ ಮಾಡಲಿಕ್ಕೆ ಬಟನ್ ಮತ್ತು ಇದ್ರ ಡೋರ್ ಕ್ಲೋಸ್ ಆಯಿತು. ಬನ್ನಿ ಈಗ ಫ್ರಂಕ್ ಓಪನ್ ಮಾಡಿ ನೋಡೋಣ. ಇದೊಂದು ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಅಷ್ಟೇ. ಈ ಕಾರಲ್ಲಿ ಎಂಜಿನ್ ಬರೋದಿಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ ಆದ್ದರಿಂದ. ಒಂದು ಟೂಲ್ ಸೆಲೆಕ್ಷನ್ನ ಒಂದು ನಾಬ್ ಕೊಟ್ಟಿದ್ದಾರೆ ಅಷ್ಟೇ. ಇದರಿಂದ ಯಾವುದೇ ಎಮರ್ಜೆನ್ಸಿ ಸಿಸ್ಟಮ್ ಮತ್ತು ರಿಪೇರ್ ಆಗಬೇಕಾದ್ರೆ ನೀವು ಮಾಡ್ಬೋದು. ಫ್ರಂಟ್ ಕಂಪಾರ್ಟ್ಮೆಂಟ್ ಇದು 180 ಲೀಟರ್ನ. ಹಾಗಿದಾಯಿತು ಫ್ರಂಕ್. ಮತ್ತು ಇದು ನೀವು ನೋಡ್ತಾ ಇದ್ದೀರಾ ಟೆಸ್ಲಾ ಮಾಡೆಲ್ 3ಯ ಬಾಡಿ ಫ್ರೇಮ್ ಸ್ಟ್ರಕ್ಚರ್ ಡಿಸೈನ್. ಇದು ಬ್ಯಾಟ್ರಿಯ ಹೇಗೆಲ್ಲ ಡೈಮೆನ್ಷನ್ ಹೋಗುತ್ತೆ ಅಂತ. ಹಾಗೆ ಇದು ಟೆಸ್ಲಾ ಮಾಡೆಲ್ 3ಯ ಬ್ಯಾಟ್ರಿ. ಮತ್ತು ಇದು ಸೂಪರ್ ಚಾರ್ಜ್ ಸ್ಟೇಷನ್. ನಾರ್ಮಲ್ ಚಾರ್ಜಿಂಗ್ ಸ್ಟೇಷನ್ ಕೂಡ ಬರುತ್ತೆ ನಿಮಗೆ. ನಾರ್ಮಲ್ ಚಾರ್ಜಿಂಗ್ ನಾಬ್ ಕೂಡ ಇದೆ. ಇದು ಸೂಪರ್ ಚಾರ್ಜಿಗೆ ಮಾತ್ರ. ಟೋಟಲ್ ಆಗಿ ವರ್ಲ್ಡ್ ವೈಡ್ 20,000ಕ್ಕಿಂತ ಜಾಸ್ತಿ ಸೂಪರ್ ಚಾರ್ಜ್ ಸ್ಟೇಷನ್ ಇದೆ ನಿಮಗೆ ಟೆಸ್ಲಾಗೆ ಆಫರ್ ಮಾಡಿರೋದು. ಹಾಗಿದಾಯಿತು ಟೆಸ್ಲಾ ಮಾಡೆಲ್ 3ಯ ಒಂದು ಡೀಟೇಲ್ಡ್ ರಿವ್ಯೂ. 80.5 ಕಿಲೋ ವ್ಯಾಟ್ನ ಟೋಟಲ್ ಆಗಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಬರುತ್ತೆ. ನಾರ್ಮಲ್ ಚಾರ್ಜಿಂಗ್ನ ಸ್ಪೀಡ್ ನಿಮಗೆ 11.5 ಕಿಲೋ ವ್ಯಾಟ್ ಮತ್ತು ಸೂಪರ್ ಚಾರ್ಜರ್ನ ಸ್ಪೀಡ್ ನಿಮಗೆ 250 ಕಿಲೋ ವ್ಯಾಟ್ ಅಷ್ಟು ಎಕ್ಸ್ಟೆಂಡ್ ಆಗುತ್ತೆ. ಸಿಂಗಲ್ ಫುಲ್ ಚಾರ್ಜ್ನಲ್ಲಿ ನಿಮಗೆ ಲಾಂಗ್ ರೇಂಜ್ ಮಾಡೆಲ್ ಈ ಮಾಡೆಲಲ್ಲಿ 500 ಕಿಲೋಮೀಟರ್ ಅಷ್ಟು ಹೋಗೋ ಕೆಪಾಸಿಟಿ ಹೊಂದಿರುತ್ತೆ ಕಾರ್. ಹಾಗೆ ಸ್ಟ್ಯಾಂಡರ್ಡ್ ರೇಂಜ್ 400 ಕಿಲೋಮೀಟರ್ ಅಷ್ಟು. ಇದಾಯಿತು ಟೆಸ್ಲಾ ಮಾಡೆಲ್ 3ಯ ಒಂದು ಡೀಟೇಲ್ ರಿವ್ಯೂ. ಹೇಗನ್ನಿಸ್ತು ನಿಮಗೆ ರಿವ್ಯೂ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಜೂನ್ ಅಥವಾ ಆಗಸ್ಟ್ನಲ್ಲಿ ಬರಲಿದೆ ಇದು ಇಂಡಿಯನ್ ಮಾರ್ಕೆಟಿಗೆ. ಮುಂದಿನ ಟೈಮ್ನಲ್ಲಿ ನೋಡಬೇಕಾಗಿದೆ ಟೆಸ್ಲಾ ಮಾಡೆಲ್ 3 ಹೇಗೆ ಇಂಡಿಯನ್ ಮಾರ್ಕೆಟಿಗೆ ಹಿಟ್ ಆಗುತ್ತೆ, ಹಾಗೆ ಸೇಲ್ಸ್ ಫಿಗರ್ ಹೇಗಿರುತ್ತೆ ಅಂತ. ಇದಾಯಿತು ಟೆಸ್ಲಾ ಮಾಡೆಲ್ 3ಯ ರಿವ್ಯೂ. ಕಮೆಂಟ್ ಮಾಡಿ ತಿಳಿಸಿ ಹೇಗನ್ನಿಸ್ತು ಕಾರ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಡ್ರೈವ್ ಸೇಫ್.